ಸ್ವಾಗತವನ್ನು ಕೋರ್ತಾ ಇದ್ದೇನೆ. 1995ರಲ್ಲಿ 2014ರಲ್ಲಿ ಮತ್ತು 2026ರಲ್ಲಿ ನಾವು ಪ್ರತ್ಯಕ್ಷ ಕಂಡ ಮತ್ತು ಕಾಣುತ್ತಿರುವಂತಹ ಈ ಅಭಿವೃದ್ಧಿ ಕಾರ್ಯಗಳು ಮತ್ತು ಬ್ರಹ್ಮಕಲಶೋತ್ಸವ ಮಹಾ ಒಂದು ಉತ್ಸವ. ಒಂದು ಕಾಲದಲ್ಲಿ ಬರೀ ಒಂದು ಹುಲ್ಲಿನ ಚಾವಣಿ ಮತ್ತು ಹಂಚು ಹೊದಿಸುವಂತಹ ಒಂದು ಗುಡಿ. ಅನಂತರದ ಬೆಳವಣಿಗೆಯಲ್ಲಿ 1995ರಲ್ಲಿ ಈ ಕ್ಷೇತ್ರ ದಿವಂಗತ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ವಿವಿಧ ಕಾಮಗಾರಿಗಳ ಮುಖಾಂತರ ಅದಕ್ಕೊಂದು ಕ್ಷೇತ್ರದ ರೂಪವನ್ನು ಪಡೆದುಕೊಂಡಿದೆ. ಆ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳ ಮಿತಿ ಇತ್ತು ಮತ್ತು ಆರ್ಥಿಕ ಸ್ಥಿತಿಗಳು ಬಹಳ ಕೆಳಸ್ತರದಲ್ಲಿ ಇದ್ದುದರಿಂದ ಬೇಕಾದಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾಗಿತ್ತು. ಈ ಗ್ರಾಮ ಸಸೇತು ಗ್ರಾಮ ಸುಮಾರು 500 ಮನೆಗಳಿರುವಂತಹ ಚತುರ್ವರ್ಣಸ್ಥರಿರುವಂತಹ ಒಂದು ಕರಾವಳಿ ತೀರದ ಸುಂದರ ಪ್ರದೇಶ. ಈ ಭಾಗದಲ್ಲಿ ಭಗವತಿ ಬಂದು ಕೇರಳದಿಂದ ಬಂದು ನೆಲೆಯಾದಳು ಎನ್ನುವಂತಹ ಐತಿಹ್ಯ ಇದೆ. ಅಂತೂ ವಿಶ್ರಾಂತಿ ಪಡೆದು ಧರ್ಮಾಸನಸ್ಥೆಯಾಗಿ ಭಗವತಿಯಲ್ಲಿ ನೆಲೆಯಾದಳು. ಜೊತೆಗೆ ಬಂದಿರುವಂತಹ ಆ ದುರ್ಗಾಶಕ್ತಿ ಉಪನಾಡಿನಲ್ಲಿ ನೆಲೆಯಾಯಿತು. ಅಂದಿನ ಅನ್ಯೋನ್ಯ ಸಂಬಂಧಗಳು ಇಂದಿಗೂ ಬೆಳೆದು ಉಳಿದುಕೊಂಡು ಬಂದಿರುವಂತಹದ್ದೇ ಬಹಳ ಸಂತೋಷದ ವಿಷಯ. ಸಂಸ್ಕೃತಿ, ಸಂಸ್ಕಾರ, ಆಚಾರ, ವಿಚಾರ ಎಲ್ಲವುಗಳಲ್ಲಿ ಭಿನ್ನವಾಗಿರುವಂತಹ ಒಂದು ಕ್ಷೇತ್ರ ಸಸ್ವಿತ್ತು ಭಗವತಿ ಕ್ಷೇತ್ರ. ಇಂದು ಎಲ್ಲರ ಭಕ್ತರ ವಸ್ವರೆಯ ತಾಯಿ ಸದಾ ಅನುಗ್ರಹೀತರಾಗಿದ್ದಾಳೆ, ಎಲ್ಲರನ್ನೂ ಅನುಗ್ರಹಿಸುತ್ತಾಳೆ ಎನ್ನುವಂತಹ ಒಂದು ನಂಬಿಕೆ ಮತ್ತು ಅದರ ಪ್ರಭಾವ ಇವುಗಳಿಂದ ಜನ ಈ ದಿನಗಳಲ್ಲಿ ಬರುವಂತಹದ್ದು ಅತಿ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದಿಂದ ದೇಸಾಯಿ ವಂಶಸ್ಥರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಬೆಂಗಳೂರು ಹಾಗೂ ದಕ್ಷಿಣ ಭಾರತದ ಅನೇಕ ಸ್ಥಳಗಳಿಂದ ಯಾತ್ರಾರ್ಥಿಗಳು ಇಲ್ಲಿ ಬರ್ತಾರೆ. ಇಂದು ಇದು ಸರ್ವಾಂಗೀಣವಾದಂತಹ ಒಂದು ಅಭಿವೃದ್ಧಿಯನ್ನು ಕಾಣ್ತಾ ಇದೆ. ಅದು ಕಾಣುವಲ್ಲಿ 2026ರ ಅಧ್ವರ್ಯವಾಗಿ ಜೀರ್ಣೋದ್ಧಾರ ಬ್ರಹ್ಮಕಲಶದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರ ಉತ್ಸಾಹ, ನಿತ್ಯವೂ ಬಂದು ಇಲ್ಲಿಯ ಪ್ರಗತಿ ಪರಿಶೀಲನೆಯನ್ನು ಕಾಣುವಂಥದ್ದು, ಏನಾಗಬೇಕು ಎನ್ನುವಂಥದ್ದು, ನಮಗೆ ಧೈರ್ಯದ ಸಾಂತ್ವನವನ್ನು ನೀಡುವಂಥದ್ದು ಇವತ್ತು ನಡೀತಾ ಇದೆ. ಮುಂದಿನ ಮಾರ್ಚ್ ತಿಂಗಳ 4ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಬ್ರಹ್ಮಕಲಶೋತ್ಸವದ ಒಂದು ಸಂಭ್ರಮಕ್ಕೆ ಕ್ಷೇತ್ರ ಸಜ್ಜಾಗುತ್ತಿದೆ. ಈ ಭಗವತಿ ಒಳಗಡೆ ಚಿರುಂಬನಾಲ್ವರು ಎನ್ನುವಂತಹ ಶಕ್ತಿಗಳಿಂದ ರಾಜಮಾನರಾಗಿದ್ದಾಳೆ. ಸುತನಾಚಿಮೆಯಲ್ಲಿ ಎಡಗಡೆಗೆ ಕ್ಷೇತ್ರಪಾಲನಾಗಿರುವಂತಹ ಬೆಳಗ ಮತ್ತು ಬಲಗಡೆಯಲ್ಲಿ ಈ ಸ್ಥಳ ದೈವವಾಗಿರುವಂತಹ ಧೂಮಾವತಿ ಇವರು ನೆಲೆ ನಿಂತು ಚಿರುಂಬನಾಲ್ವರು ಈ ಕ್ಷೇತ್ರ, ಈ ಗ್ರಾಮ ಮತ್ತು ಬಂದ ಭಕ್ತರ ಪರಿಪಾಲನೆಯನ್ನು ಮಾಡ್ತಾ ಇದ್ದಾಳೆ. ಜ್ಯೋತಿಷ್ಯ ಮತ್ತು ಅನೇಕ ಧರ್ಮದರ್ಶಿಗಳ ಒಂದು ನಿದರ್ಶನಗಳ ಪ್ರಕಾರ ಇವಳು ಪ್ರಭಾವಶಾಲಿಯಾಗಿದ್ದಾಳೆ. ಅದರ ಶಕ್ತಿ, ವ್ಯಾಪ್ತಿ ಇವೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ಕ್ಷೇತ್ರಕ್ಕೆ ಎನ್ನುವಂಥದ್ದು ಇತ್ತೀಚೆಗಿನ ಕೆಲವು ವಿಚಾರಗಳು. ಆದ್ದರಿಂದ ಪ್ರಗತಿ ಇವತ್ತು ದೇವಸ್ಥಾನದ ಸ್ವರೂಪವನ್ನು ಪಡೆದುಕೊಂಡದ್ದು. ಅದಕ್ಕೆ ಹಗಲಿರುಳು ಇಲ್ಲಿ ನಡೆಯುತ್ತಿರುವಂತಹ ನಮ್ಮ ಕಾರ್ಯಕರ್ತರ ಶ್ರಮ ಇವೆಲ್ಲವೂ ನಮಗೆ ಸಂತೋಷ ಆಗಿದೆ. ಆದ್ದರಿಂದ ಇವತ್ತು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರ ಈ ಒಂದು ಎಲ್ಲರನ್ನು ಒಳಗೂಡಿಸಿಕೊಂಡು ಮಾಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಕ್ಷೇತ್ರಾಡಳಿತ ಸಮಿತಿಗೆ ಬಹಳ ಸಂತೋಷ ಇದೆ. ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು
ಶ್ರಮಿಸ್ತಾ ಇದ್ದಾರೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೇನೆ. ದೇವಸ್ಥಾನ ವಿಶೇಷವಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ನಂಬಿಕೆಗಳಲ್ಲಿ ಕೇರಳ ಶೈಲಿಯ ಆಗಮಶಾಸ್ತ್ರೋಕ್ತವಾಗಿರ್ತಕ್ಕಂಥ ಆರಾಧನೆ ನಡೆತಕ್ಕಂಥ ಪ್ರದೇಶ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಆಗಮ ಇರ್ಬೋದು, ವೈದಿಕ ಇರ್ಬೋದು, ಪ್ರಕ್ರಿಯೆಗಳಲ್ಲಿ ತಂತ್ರೋ ಪ್ರಕ್ರಿಯೆಗಳಿರ್ಬೋದು, ಅದರಲ್ಲಿ ಆಗಮವಾಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ 3 ರೀತಿಯ ದೇವಸ್ಥಾನಗಳನ್ನು ನಾವು ಕಾಣ್ತೀವಿ. ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ, ಎರಡನೇದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ, ಮೂರನೇದು ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆ ಅಡಿಯಲ್ಲಿ ಪ್ರಕೃತಿಯ ಮಧ್ಯೆ ನಿರ್ಮಾಣ ಆಗಿರ್ತಕ್ಕಂಥ ಇತ್ತೀಚಿನ ದೇವಸ್ಥಾನ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಋಷಿ ಮುನಿಗಳ ತಪಸ್ಸು ಬೇರೆ ಬೇರೆ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ದೇವರು. ಇನ್ನು ರಾಜಾಶ್ರಯದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕೆಲವು ದೇವಸ್ಥಾನಗಳಿದ್ದಾವೆ. ಹಾಗಾಗಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಈ ರೀತಿಯ ಕಟೀಲು ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳ ಉಲ್ಲೇಖಗಳು ಸಿಗ್ತವೆ. ಅದರಲ್ಲಿ ಭಗವತಿ ಕ್ಷೇತ್ರವು ಒಂದು. ಈ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಸುಮಾರು 18 ಭಗವತಿ ಕ್ಷೇತ್ರಗಳಿದ್ದಾವೆ. ಇದು ಸೇರಿ 18 ಭಗವತಿ ಕ್ಷೇತ್ರಗಳಿದ್ದಾವೆ. ಆಗಮ ಪರಂಪರೆ ಮತ್ತು ದೈವಾರಾಧನೆಯ ಪರಂಪರೆ, ಜನಪದೀಯವಾಗಿರ್ತಕ್ಕಂಥ ಪರಂಪರೆ ಅಂತ ಹೇಳ್ಬೋದು. ಈ 2 ಪರಂಪರೆಗಳ ಆರಾಧನೆ ಇರತಕ್ಕಂಥ ಒಂದು ಕ್ಷೇತ್ರ, ಅದು ಭಗವತಿ ಕ್ಷೇತ್ರ ಸಸಿಯಿತು. ಬಾಕಿಯೆಲ್ಲ 18 ದೇವಸ್ಥಾನ, ನೀವು 17 ದೇವಸ್ಥಾನಗಳಲ್ಲಿ ನಿರಂತರವಾಗಿರ್ತಕ್ಕಂಥ 3 ಹೊತ್ತಿನ ಪೂಜೆಗಳು ನಡೆಯತಕ್ಕಂಥ ಪ್ರಕ್ರಿಯೆಗಳಿಲ್ಲ. ಇಲ್ಲಿ 3 ಹೊತ್ತಿನ ಪೂಜೆಗಳು ನಡೀತದೆ. ಚಂಡಿಕಾ ಹೋಮದಂಥ ತಂತ್ರಗಳ ಆಧಾರದಲ್ಲಿ ಅವರ ಮಾರ್ಗದರ್ಶನ ನಡೆಯತಕ್ಕಂಥ ಚಂಡಿಕಾ ಹೋಮದಂಥ ಪೂಜೆಗಳಿದ್ದಾವೆ. ಹಾಗೆ ಐತಿಹ್ಯವಾಗಿರ್ತಕ್ಕಂಥ ಈ ಪೂಜೆಯ ಜೊತೆಗೆ ಬಪ್ಪನಾಡು ದೇವರ ದರ್ಶನವನ್ನು ಮಾಡತಕ್ಕಂಥ ಸೌಭಾಗ್ಯ ಇರತಕ್ಕಂಥ ಒಂದು ಕ್ಷೇತ್ರ, ಅದು ಭಗವತಿ ಕ್ಷೇತ್ರ ಸಸಿಯಿತು. ಹಾಗಾಗಿ ಈ ಕ್ಷೇತ್ರದಲ್ಲಿ ಬಹಳಷ್ಟು ನಂಬಿಕೆಗಳ ಜೊತೆಗೆ ಕಾರಣೀಯವಾಗಿರ್ತಕ್ಕಂಥ ಪ್ರದೇಶ ಇದು. ಹಾಗಾಗಿ ಸಮುದ್ರದ ನದಿಯ 2ರ ಮಧ್ಯ ತಟದಲ್ಲಿ ಇರ್ತಕ್ಕಂಥ ಬಹಳ ಸೌಂದರ್ಯ ರಮಣವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಾಲಕ್ಕೆ ಅಭಿವೃದ್ಧಿ ಆಗ್ತಾ ಇವತ್ತು ದೇವಸ್ಥಾನದ ದೇವ ಮಂದಿರದ ಶಿಲ್ಪಶಾಸ್ತ್ರದ ಆಧಾರದಲ್ಲಿರ್ತಕ್ಕಂಥ ದೈವಜ್ಞರ ಚಿಂತನೆಯ ಪ್ರಕಾರ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರ ಇದು ಸಾನ್ನಿಧ್ಯ ಇದು. ಹಾಗಾಗಿ ಹೆಚ್ಚು ಭಗವತಿ ಕ್ಷೇತ್ರಗಳಲ್ಲಿ ತೀಯ ಸಮುದಾಯವೇ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆಗಳಿದ್ದಾವೆ. ಆದರೆ ಇಲ್ಲಿ ಒಂದು ವಿಶೇಷ ಏನು ಹೇಳಿದ್ರೆ, ಸಮಾಜದ ಎಲ್ಲ ವರ್ಗವನ್ನು ಜೋಡಿಸಿಕೊಂಡು ಆರಾಧನೆ ಮಾಡ್ತಕ್ಕಂಥ ಭಗವತಿ. ಹಾಗಾಗಿ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಸಮುದಾಯ ಭಗವೀರ ಸಮುದಾಯ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೆಚ್ಚು ನಡ್ಕೊಳ್ಳತಕ್ಕಂಥ ಸಮುದಾಯ ಭಗವೀರ ಸಮುದಾಯ. ಈ ದೇವಸ್ಥಾನದ ಜೊತೆಗೆ ಬಿಲ್ಲವ ಸಮುದಾಯ ಹೆಚ್ಚು ಕೈ ಜೋಡಿಸಿಕೊಂಡಿರ್ತಕ್ಕಂಥ ಸಂಬಂಧ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಪರಿಧಿಯಲ್ಲಿರ್ತಕ್ಕಂಥ ಬಿಲ್ಲವ ಸಮುದಾಯ ಇದರ ಜೊತೆ ಸೇರಿಕೊಂಡಿದೆ. ಪೂಜೆಗೆ ತಂತ್ರಿವರಿಯರನ್ನು ಸೇರಿಸಿಕೊಂಡು ಅರ್ಚಕ ಸಮುದಾಯಗಳು ಇದರಲ್ಲಿ ಸೇರಿಕೊಂಡಿದೆ. ಇಲ್ಲಿಗೆ ದಾನಗಳನ್ನು ಕೊಡತಕ್ಕಂಥ, ಇಲ್ಲಿಯ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳತಕ್ಕಂಥ ಬಹಳಷ್ಟು ಸಮುದಾಯಗಳು ಇದರಲ್ಲಿ ಜೋಡಣೆ ಆಗಿದೆ. ಹೇಳಿದ್ರೆ ಸರ್ವ ಸಮಾಜದ ಒಂದು ಸುಂದರವಾಗಿರ್ತಕ್ಕಂಥ ತಾಣ ಅದು ಸಸಿಹಿತ್ತಿನ ಭಗವತಿ ಕ್ಷೇತ್ರ. ಹಾಗಾಗಿ 18 ಭಗವತಿ ಕ್ಷೇತ್ರಗಳಲ್ಲಿ ಇಲ್ಲಿರ್ತಕ್ಕಂಥ ಆರಾಧನಾ ಪದ್ಧತಿ, ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಚಿಂತನೆಯ ಕ್ರಮಗಳು ವ್ಯತ್ಯಾಸ ಇದ್ದಾವೆ. ಹಾಗಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಈಗ ಬ್ರಹ್ಮಕಲಶಕ್ಕೆ ರೆಡಿಯಾಗಿದೆ. ಬಹಳ ಇಲ್ಲಿ ನಂಬಿಕೆಗಳು ಏನು ಹೇಳಿದರೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ಶಕ್ತಿ ಬಂದಿದೆ ಅಂತ ಹಿರಿಯರು ಹೇಳ್ತಾರೆ. ವಿಶೇಷವಾಗಿ ನಮ್ಮ ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಇಲ್ಲಿ ಪೂಜ್ಯ ಅಪ್ಪು ಯಾನೆ ಶ್ರೀನಿವಾಸ್ ಇವರ ಕಾರಣವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನು ಸೃಷ್ಟಿ ಮಾಡಿದೆ. ವಿಶೇಷವಾಗಿ ನಮ್ಮ ಮಾಸ್ಟರ್ ಆಗಿರ್ತಕ್ಕಂಥ ವಾಮನೇಟಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಆಡಳಿತ ಸಮಿತಿ ವ್ಯವಸ್ಥೆಗಳನ್ನು ಮಾಡಿದೆ. ನಮ್ಮ ಕಟೀಲ್ನವರಾಗಿರ್ತಕ್ಕಂಥ ಚಂದ್ರಶೇಖರಣ್ಣ ಮುಂಬೈಯಲ್ಲಿದ್ದರೂ ಸಮೇತ ಇಲ್ಲಿ ಆಡಳಿತದ ವ್ಯವಸ್ಥೆ ಮಾಡಿಕೊಂಡ ಮೇಲೆ ಇಲ್ಲಿ ಆಡಳಿತ ಟ್ರಸ್ಟಿಯಾಗಿ ಆಯ್ಕೆ ಆದಮೇಲೆ ಈ ಬಾರಿಯ ಬ್ರಹ್ಮಕಲಶಕ್ಕೆ ಒಂದು ಯೋಜನೆಗಳನ್ನು ರೂಪಿಸಿದೆ ಮತ್ತು ಚಿಂತನೆ ಮಾಡೋದು. ಈ ಯೋಜನೆ ಹೇಗಿರಬೇಕು, ಕೇವಲ ಪೂಜೆ ಮತ್ತು ಪುನಸ್ಕಾರ ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬಾರ್ದು, ಸಮಾಜದ ಒಂದು ರೀತಿಯ ಪರಿವರ್ತನೆಗೆ ಇದು ನಾಂದಿ ಆಗಬೇಕು. ಮುಂದಿನ ದಿನಗಳಲ್ಲಿ ಇದು 2 ರೀತಿಯ ಪರಿವರ್ತನೆಗಳು. ಇದು ಒಂದು ತೀರ್ಥಕ್ಷೇತ್ರ ಆಗಬೇಕು. ಎರಡನೇದು ಇದೊಂದು ಪ್ರವಾಸೋದ್ಯಮದ ಕ್ಷೇತ್ರವಾಗಬೇಕು.
ಭಕ್ತರನ್ನ ಆಕರ್ಷಣೆ ಮಾಡತಕ್ಕಂಥ, ಭಕ್ತರಿಗೆ ಒಂದು ತೀರ್ಥಕ್ಷೇತ್ರವಾಗಿ ಪರಿಣಾಮಕಾರಿಯಾಗಿ ಪರಿವರ್ತನೆ ಆಗತಕ್ಕಂಥ ಕಾರ್ಯ ಆಗಬೇಕು ಅಂತ ಹೇಳಿ ಆಡಳಿತ ಮಂಡಳಿಯ ಚಂದ್ರಶೇಖರ್ ನೇತೃತ್ವದಲ್ಲಿ ಎಲ್ಲರೂ ಯೋಚನೆ ಮಾಡಿದರು. ಹಾಗಾಗಿ ಸುಮಾರು 6 ರಿಂದ 7 ಕೋಟಿ ರೂಪಾಯಿ ಬಜೆಟ್ಗಳಲ್ಲಿ ಜೀರ್ಣೋದ್ಧಾರದ ಕಾರ್ಯಗಳಿಗೆ ಯೋಚನೆ ಮಾಡಿದರು. ಬಹಳ ವಿಶೇಷ ಏನೆಂದರೆ ಇಲ್ಲಿರ್ತಕ್ಕಂಥ, ನಾನು ಆಗಲೇ ಹೇಳಿದ ಮೊಗವೀರ ಬಂಧುಗಳು ಇಲ್ಲಿ ಬಹಳ ದೊಡ್ಡ ಭಕ್ತರು. ಮುಂಬೈಯಲ್ಲಿರ್ತಕ್ಕಂತಹ ನಮ್ಮ ವೇದ ಪ್ರಕಾಶ್ ಅವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಸಮಿತಿ ಆಯಿತು. ಪ್ರಾರಂಭದ ದಿವಸ ನಾವು ಇಲ್ಲಿ ಒಂದು ಯೋಚನೆ ಮಾಡಿದಾಗಲೇ 5 ಕೋಟಿ ರೂಪಾಯಿಗಳ ಭರವಸೆ ಅಂತ. ತಕ್ಷಣ ನಾವು ಮುಂಬೈ ಸಮಿತಿಯಿಂದ 5 ಕೋಟಿ ಮಾಡ್ತೀವಿ. ನುಡಿದಂತೆ ನಡೆದಿದ್ದಾರೆ ಇವತ್ತು ಮುಂಬೈ ಸಮಿತಿಯವರು. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ವೇದ ಪ್ರಕಾಶ್ ಗೆ ಮತ್ತು ಚಂದ್ರಶೇಖರ್ಗೆ. ಇವತ್ತು ಇಲ್ಲಿ ನೀವು ಕಂಡಿದ್ದೀರಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು. ಗೋಪುರದ ವ್ಯವಸ್ಥೆ ಆಗಿದೆ, ಸುತ್ತು ಕೋಡಿಯನ್ನು ಪೂರ್ಣ ಬದಲಾವಣೆ ಮಾಡಿದೆ. ಹಿಂದೆ ಇದ್ದಾಗಿ ಇಲ್ಲ, ಇವತ್ತು ಸುತ್ತು ಕೋಡಿಯ ಬದಲಾವಣೆ ಆಗಿದೆ. ಹೊರಗಡೆ ಇಂಟರ್ಲಾಕ್ಗಳಾಗಿದೆ, ಒಂದಷ್ಟು ಜಾಗಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಒಳಗಡೆ ಪೂರ್ತಿಯಾಗಿರ್ತಕ್ಕಂಥ ಅಲಿಗಳಿಗೆ ನಾವು ಹಿತ್ತಾಳೆಯನ್ನು ಮುಚ್ಚುವಂಥ ಕಾರ್ಯಗಳಾಗಿದ್ದಾವೆ. 2 ದೊಡ್ಡದಾಗಿರ್ತಕ್ಕಂಥ ಗೋಪುರಗಳ ವಿಶೇಷವಾಗಿರ್ತಕ್ಕಂಥ ನಿರ್ಮಾಣ ಆಗಿದೆ. ಹೀಗೆ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ಇದೆಲ್ಲವೂ ದಾನಿಗಳಿಂದ ಆಗಿದೆ. ಯಾವುದೇ ಸರ್ಕಾರದ ಯೋಜನೆ, ಸರ್ಕಾರ ಗಮನ ಇಲ್ಲ. ಇದೆಲ್ಲವೂ ದಾನಿಗಳಿಂದ, ಇಲ್ಲಿರ್ತಕ್ಕಂಥ ಭಕ್ತರಿಂದ, ಇಲ್ಲಿ ನಂಬಿರ್ತಕ್ಕಂಥವರಿಂದ ಆಗಿದೆ. ಯಾವುದೇ ಒತ್ತಾಯದಿಂದ ಆಗಲಿಲ್ಲ, ಅವರ ಸ್ವ ಇಚ್ಛೆಯಿಂದ ಆಗಿದೆ. ಕನ್ಯಾನ ಸದಾಶಿವ ಬಂದರು, ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟರು, ಇನ್ನೂ ಕೊಡ್ತಾರೆ. 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ 10 ದಾನಿಗಳು. ಚಂದ್ರಶೇಖರ್ ಮತ್ತು ವೇದ ಪ್ರಕಾಶ್ ಅವರು ಮುಂಬೈಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಗ್ರಹಗಳನ್ನು ಮಾಡಿದ್ದಾರೆ. ಚಂದ್ರಶೇಖರ್ ಅವರು 50 ಲಕ್ಷ ಕೊಟ್ಟಿದ್ದಾರೆ, ವೇದ ಪ್ರಕಾಶ್ 50 ಲಕ್ಷ ಕೊಟ್ಟಿದ್ದಾರೆ. ಬೇರೆ ಬೇರೆಯವರು ಇವತ್ತು ಚಂದ್ರಶೇಖರ್ ಗೋಪುರದ ಖರ್ಚನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆಯವರು ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಕನಸುಗಳನ್ನು ಮೀರಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತದೆ. ನಾವು 6 ಕೋಟಿಯನ್ನು ಗುರಿ ಇಟ್ಟಿದ್ದೀವಿ, ಅದನ್ನು ಸಂಗ್ರಹ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಾ ಇದ್ದಾವೆ. ಇನ್ನೂ ಬರಬೇಕಿದೆ, ಇನ್ನಷ್ಟು ಯೋಜನೆಗಳಿದ್ದಾವೆ. ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಒಂದು ದೊಡ್ಡದಾಗಿರ್ತಕ್ಕಂಥ, ಇವರು ಹಿಂದೆ ವೇದ ಪ್ರಕಾಶ್ ನಿರ್ಮಾಣ ಮಾಡಿಕೊಟ್ಟಿದ್ರು ಅವರ ತಾಯಿ ಹೆಸರಲ್ಲಿ. ಇವತ್ತು ಇದನ್ನು ದೊಡ್ಡದು ಮಾಡತಕ್ಕಂಥ, ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಅನ್ನ ಛತ್ರದ ನಿರ್ಮಾಣ ಆಗಬೇಕು. ಗೆಸ್ಟ್ ಹೌಸ್ ಯಾಕೆ ಬೇಕು ಹೇಳಿದ್ರೆ, ಬಹಳಷ್ಟು ಜನ ಇವತ್ತು ಹೊರಗಿಂದ ಬರ್ತಾರೆ, ರಾತ್ರಿ ಭಗವತಿಯ ದರ್ಶನ ಮಾಡ್ತಾರೆ. ಅವರಿಗೆ ರಾತ್ರಿ ನಿಂತು ಹಗಲು ಮತ್ತೆ ಬೆಳಗಿನ ಪೂಜೆ ಮಾಡಿ ಬೀಚ್ಗಳನ್ನು ನೋಡಿ, ಅದಕ್ಕೆ ಹೇಳಿದೆ ಪ್ರವಾಸೋದ್ಯಮಕ್ಕೆ ಆಗುವ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಗೆಸ್ಟ್ ಹೌಸ್ಗಳ ನಿರ್ಮಾಣಕ್ಕೆ ಈಗ ನಾವು ಯೋಚನೆ ಮಾಡಿದ್ದೀವಿ. ಸಣ್ಣ ಗೆಸ್ಟ್ ಹೌಸ್ ನಿರ್ಮಾಣ ಆಗಿದೆ. ಇವತ್ತು ಈ ರಸ್ತೆ ಒಂದು ಸ್ವಲ್ಪ ಅಗಲೀಕರಣ ಆಗಬೇಕು. ನಮ್ಮ ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾರ್ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ಮೊದಲ ಬಾರಿಗೆ ಈ ಕಾರ್ಯ ಮುಟ್ಟಿದಾಗಲೇ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ 10 ಲಕ್ಷ ರೂಪಾಯಿಗಳಿಂದ ರಸ್ತೆ ಆಗಿದೆ. ಇನ್ನು ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಕಾಂಕ್ರೀಟ್ ಆಗಬೇಕು ಅಂತ ಆಯಿತು. ನಮ್ಮ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಕಿಶೋರ್ ಗೊಟ್ಟಿಯಾಡಿ ಅವರು 5 ಲಕ್ಷ ರೂಪಾಯಿಗಳನ್ನು, ರವಿಕುಮಾರ್ ಅವರು 5 ಲಕ್ಷ ರೂಪಾಯಿಗಳನ್ನು, ನಮ್ಮ ಜಗ್ಗೇಶ್ ಅವರಿಂದ 5 ಲಕ್ಷ ರೂಪಾಯಿಗಳನ್ನು, ಕೇಶವ ಪ್ರಸಾದರಿಂದ 5 ಲಕ್ಷ ರೂಪಾಯಿಗಳನ್ನು, ಹೀಗೆ ನಾನು ವಿನಂತಿ ಮಾಡಿದ ಮೇಲೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ 20 ಲಕ್ಷ ರೂಪಾಯಿಯಲ್ಲಿ ಒಂದು ರಸ್ತೆ ಆಗಿದೆ. ಹೀಗೆ ಅಭಿವೃದ್ಧಿ ಕಾರ್ಯದ ಜೊತೆಗೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತರಿಗೆ ಅನುಕೂಲಗಳನ್ನು ಮಾಡತಕ್ಕಂಥ ಯೋಜನೆಗಳೊಟ್ಟಿಗೆ ಈ ಸಾರಿಯ ಬ್ರಹ್ಮಕಲಶದ ಯೋಜನೆಗಳಾಗಿದ್ದಾವೆ. ಹಾಗಾಗಿ ಇದೊಂದು ತೀಯ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದೆ. ತೀಯ ಸಮುದಾಯದ ನೇತೃತ್ವದಲ್ಲಿ ಎಲ್ಲ ಸರ್ವ ಸಮುದಾಯಗಳನ್ನು ಸೇರಿಸಿ ಭಗವತಿಯ ಆರಾಧನೆ ಮಾಡತಕ್ಕಂಥ ಬ್ರಹ್ಮಕಲಶ ವಿಶೇಷವಾಗಿ ಇದೆ. ನಾವು ಈಗ ಯೋಚನೆ ಮಾಡಿದ ಪ್ರಕಾರ ಕಳೆದ ಬಾರಿ ಎಲ್ಲ ಅಂಕೆ ಸಂಖ್ಯೆಗಳನ್ನು ನೋಡಿ ಈ ಬಾರಿ ಸುಮಾರು 2 ಲಕ್ಷ ಭಕ್ತರು ಇಲ್ಲಿ ಬರಬಹುದು ಅನ್ನತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಮೊದಲಿಗೆ ಬ್ರಹ್ಮಕಲಶ ನಡೀತದೆ, 1 ತಿಂಗಳ ನಂತರ ನಡಾವಳಿ ಮತ್ತು ಭರಣಿ ಉತ್ಸವಗಳು ನಡೀತದೆ. ಭರಣಿ ನಡಾವಳಿ ನಿರಂತರವಾಗಿ ನಡೆತಕ್ಕಂಥ 5 ವರ್ಷಕ್ಕೊಂದ್ಸರಿ ನಡೆತಕ್ಕಂಥ ಕಾರ್ಯಕ್ರಮಗಳು ಈ ಸಾರಿ ಬ್ರಹ್ಮಕಲಶದ ಜೊತೆಗೆ 1 ತಿಂಗಳ ನಂತರ ಅದಕ್ಕೂ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿದ್ದೇವೆ. ಹಾಗಾಗಿ 4ನೇ ತಾರೀಕು ಈಗ ಬ್ರಹ್ಮಕಲಶದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 4ನೇ ತಾರೀಕು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಆಶ್ರಮರ ನೇತೃತ್ವದಲ್ಲಿ ದೀಪ ಪ್ರಜ್ವಲನೆ ಜೊತೆಗೆ ನಮ್ಮಲ್ಲಿ ಉಗ್ರಾಣ ಮುಹೂರ್ತ ಪ್ರಾರಂಭ ಆಗ್ತದೆ. ಆವತ್ತೇ 9 ಗಂಟೆಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಂದ ಇಲ್ಲಿಗೆ ಬರೆಕಾಣಿಕೆ ಮತ್ತು ಭಾಂಗೇಶ್ವರ ದೇವಸ್ಥಾನ, ಆ 2 ಮಧ್ಯೆಯಿಂದ ಇಲ್ಲಿಗೆ ಬರೆಕಾಣಿಕೆ ಹಸಿರುವಾಣಿ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆವತ್ತಿಂದ ನಮ್ಮ ಬ್ರಹ್ಮಕಲಶಗಳು ಪ್ರಾರಂಭ ಆಗ್ತದೆ. ಹಾಗಾಗಿ 5, 6, 7, 8 4 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ 5 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಬ್ರಹ್ಮಕಲಶಗಳು ನಡೀತದೆ. ವಿಶೇಷವಾಗಿ ಈ ಬ್ರಹ್ಮಕಲಶದಲ್ಲಿ ಧಾರ್ಮಿಕ ಗುರುಗಳು, ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಗುರುಗಳು, ಪೂಜ್ಯ ಸ್ವಾಮೀಜಿಗಳು, ವಿಶೇಷವಾಗಿ ಒಡಿಯೂರು ಸ್ವಾಮೀಜಿಯಿಂದ ಹಿಡಿದು ಪೈಜಾವರದ ವಿಶ್ವೇಶತೀರ್ಥ ಸ್ವಾಮೀಜಿಯವರಿಗೆ ಬರ್ತಾರೆ. ಆನಂತರ ಧಾರ್ಮಿಕ ನೇತಾರರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದಿನ ಬರ್ತಾರೆ.
ಹೀಗೆ ಧಾರ್ಮಿಕ ನೇತಾರರನ್ನ, ಪ್ರಮುಖರನ್ನ, ಟ್ರಸ್ಟಿಗಳನ್ನ ಬೇರೆ ಬೇರೆ ದಿನ ಕರೆದಿದ್ದೇವೆ. ಸಮುದಾಯದ, ಸಮಾಜದ, ಜಾತಿ ಸಮುದಾಯದ ಪ್ರಮುಖರನ್ನು ಕರೆದಿದ್ದೇವೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಸಂಸದರು ಒಂದೊಂದು ದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಿರಂತರವಾಗಿರ್ತಕ್ಕಂಥ ಅನ್ನದಾನ, ನಿರಂತರವಾಗಿ ಈಗಾಗಲೇ 42 ದಿನಗಳ ಭಜನೆ ಮುಗಿದಿದೆ. 42 ದಿನಗಳ ಭಜನೆ ಮುಗಿದಿದೆ. ಇನ್ನು ಎಕ್ಕಾ ಭಜನೆಗಳು ಒಂದಿನ ಮುಗಿತದೆ. ಕೊನೆಯವರೆಗೆ ನಾವು ಭಜನೆಗಳನ್ನು ನಿರಂತರವಾಗಿ ಮಾಡ್ತೇವೆ. ಬೆಳಗಿನಿಂದ ಸಂಜೆವರೆಗೆ ಪೂರ್ಣ 4 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿದ್ದೇವೆ. ಜಿಲ್ಲೆಯ, ರಾಜ್ಯದ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ತಂಡಗಳನ್ನು ಜೋಡಿಸಿದ್ದೇವೆ. ವಿಶೇಷವಾಗಿ ಒಂದು ದಿನ ಚಕ್ರವರ್ತಿ ಸೂಲಿಬೆಲೆ ಅವರ ನೇತೃತ್ವದಲ್ಲಿ ಗಂಗಾರತಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದರಲ್ಲಿ ಜೋಡಿಸಿದ್ದೇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಭಗವತಿಯ ಸಾನ್ನಿಧ್ಯದಲ್ಲಿ ತೀರ್ಥಕ್ಷೇತ್ರದ ಪರಿಕಲ್ಪನೆ ಅಡಿಯಲ್ಲಿ ಗಂಗಾರತಿಯ ಯೋಜನೆಗಳನ್ನು ಮಾಡಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಜೊತೆಗೆ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ವಿಭಿನ್ನ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಸಮಾಜದ ಎಲ್ಲ ಬಂಧುಗಳನ್ನು ಜೋಡಿಸಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೆಲಸ ಈ ಬಾರಿ ಭಗವತಿ ಕ್ಷೇತ್ರದಲ್ಲಿ ಆಗಬೇಕು ಅನ್ನತಕ್ಕಂಥದ್ದಿಂದ ಎಲ್ಲ ಜನರ ಸಹಕಾರದಿಂದ, ಎಲ್ಲ ಜನರ ಮಾರ್ಗದರ್ಶನದಲ್ಲಿ ಯೋಜನೆಗಳಾಗಿದ್ದಾವೆ. ಅದಕ್ಕೆ ಎಲ್ಲ ಪತ್ರಕರ್ತರ ಮುಖಾಂತರವಾಗಿ ಈ ಎರಡೂ ಜಿಲ್ಲೆಗಳ ಜನತೆಗೆ ಇದರ ಮಾಹಿತಿಗಳು ಹೋಗಬೇಕು. ಅದರ ವಾರ್ಷಿಕ ಮಹೋತ್ಸವ, ನರವಣೆ ಉತ್ಸವ ಅಂತ ಪೂರ್ಣ ಉತ್ಸವ ಅಂತ ಹೇಳಿದರೆ ನರವಣೆ ಮಹೋತ್ಸವಕ್ಕೂ ಅಪರಾಧ ಉತ್ಸವ ವಿನಾಮನ ಸಂಬಂಧ ತುಂಬ ಇದೆ. ಅಂದರೆ ಒಪ್ಪನಾಡಿನಲ್ಲಿ ಧ್ವಜಾರೋಹಣ ಆಗಬೇಕಾದ್ರೆ ಇಲ್ಲಿ ಭಗವತಿ ಪರಿವಾರ ಹೋಗಬೇಕು. ಹೋಗಿ ಅನುಮತಿ ಕೊಟ್ಟ ನಂತರ ಧ್ವಜಾರೋಹಣ ಆಗ್ತದೆ. ಇದು ಪ್ರತಿ ವಾರ್ಡ್ಗಾರಿಕೆಯಾಗಿ ಪುರಾತನದಿಂದ ಬರುವಂಥ ದಾರಿ. ಹಾಗೆ ಈ ಸಲ 8ನೇ ತಾರೀಕಿಗೆ ಜಾತ್ರೆ ಮಹೋತ್ಸವ, ಏಪ್ರಿಲ್ 8ನೇ ತಾರೀಕಿಗೆ ಜಾತ್ರೆ ಮಹೋತ್ಸವ ಆಗ್ತದೆ. ಆಗ ಅಲ್ಲಿ ಕೂಡ ಭಾಗವಹಿಸಲಿಕ್ಕೆ ಇರ್ತದೆ. ಹಾಗೆ ಬಂದು ಬೆಳಗ್ಗೆ ಧ್ವಜ ಆವರಣ ಆಗ್ತದೆ. ಆ ನಂತರ ಇಲ್ಲಿಗೆ ಭಂಡಾರ ಬರ್ತದೆ. ಭಂಡಾರ ಮಂದಿರದಿಂದ ಭಂಡಾರಕ್ಕೆ ಬರ್ತದೆ. ಆ ನಂತರ ಅಲ್ಲಿ ಆ ದಿನ ಭಂಡಾರ ಬಂದು ಮರುದಿನ ಮಹೋತ್ಸವ 10ನೇ ತಾರೀಕಿಗೆ. 10ನೇ ತಾರೀಕಿಗೆ ಮಹೋತ್ಸವವನ್ನು ತೀರಿಸಿ, ಎಲ್ಲ ಕಾರ್ಯಕ್ರಮವನ್ನು ತೀರಿಸಿ ಮುಹೂರ್ತ ನೋಡಿ ಇಲ್ಲಿ ಧ್ವಜ ಮತ್ತು ಕೊಡಿ ಇರ್ತದೆ. ಕೊಡಿಯಲ್ಲಿ ನೀಲಗಂಟ ಪ್ರತಿ ಏರ್ತದೆ. ಏರಿ ಅದರಿಂದ 5 ದಿನದ ಉತ್ಸವ ಇಲ್ಲಿ ನಡೀತದೆ. 5 ದಿನದ ಉತ್ಸವ ಅಂದರೆ 11ರಿಂದ 16ಕ್ಕೆ ಪೂರ್ಣಗೊಳ್ಳುತ್ತದೆ. 16ಕ್ಕೆ ಭಂಡಾರ ಸದನಕ್ಕೆ ಬರುತ್ತದೆ. ಆಗ ಅದಕ್ಕೆ ಉತ್ಸವದಲ್ಲಿ ಅದಕ್ಕೆ ಕ್ರಮಗಳಿವೆ. ಕ್ರಮಗಳೆಂದರೆ ಧ್ವಜಾರೋಹಣದ ದಿವಸ ರಾತ್ರಿ ಎಂಥದ್ದು ಇರುವುದಿಲ್ಲ. ಮರುದಿನ ಒಂದು ಕಳಾಚರಿತ್ರೆ ಆ ಪರ್ವತ ಇರ್ತದೆ. ಅಲ್ಲಿ ಅದಕ್ಕೆ ಹೂಕಳ ಅಂತ ಹೇಳ್ತಾರೆ, ಪುಷ್ಪಕಳ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಮಹೋತ್ಸವ ಅದಕ್ಕೆ ನಡೀತದೆ. ಆನಂತರ ಮರುದಿನ ಅಮೃತ ಕಲಶ, ಮೂಡುನಡೆ ಉತ್ಸವ, ಬಡುನಡೆ ಉತ್ಸವ ಅಂತ ಹೇಳ್ತಾರೆ. ಅದು ಸಮುದ್ರ ತೀರದಿಂದ ಒಂದು ಅಮೃತ ಕಲಶ ಬರುವಂಥ ಪ್ರತೀತಿ. ಯಾಕೆಂದರೆ ಭಗವತಿ ಕ್ಷೇತ್ರದಲ್ಲಿ ಮಾತ್ರ ಅದು ನಡೀತದೆ, ಮತ್ತೆ ಇದು ನಡೀತಿಲ್ಲ. ಆ ಬಂದರ ನಂತರ ಆ ದಿವಸ ಅಷ್ಟು ಮುಗಿಯಿತು. ಅದಕ್ಕೆ ಬೇರೆ ರೂಪರೇಖೆ ಎಲ್ಲ ಇರ್ತದೆ. ಆನಂತರ ಮರುದಿನ ಚತುರಂಗ ಕಳ ಅಂತ ಹೇಳ್ತಾರೆ. ಚತುರಂಗ ಕಳದಲ್ಲಿ ಆ ಪರ್ವತದಲ್ಲಿ ಆ ಕಳ ಬರೆಯುವಂಥ ಒಂದು ರಂಗೋಳಿಯಾಗಿ ಹಾಕ್ತಾರೆ. ಅದು ಕ್ರಮ ಇರ್ತದೆ. ಅದರಲ್ಲಿ ದರ್ಶನ ನರ್ತಕರು ನರ್ತನ ಮಾಡಲಿಕ್ಕೆ ಇದೆ. ಇದರಲ್ಲಿ ಹೂಕಳದಲ್ಲಿ ಇದೆ. ಆನಂತರ ಅದಕ್ಕೆ ಕಂಚು ಸೇವೆ ಅಂತ ಇರ್ತದೆ. ಈ ಆಯುಧ ತಿರಿ ಅಂತ ಹೇಳ್ತಾರೆ. ತಿರಿ ಇಟ್ಟು ಅದರಲ್ಲಿ ನರ್ತನದವರು ಆಟ ಆಡ್ತೇವೆ. ಆ ದಿನ ಅಲ್ಲಿಗೆ ಅದು ಸಮಾಪ್ತಿ ಆಯಿತು. ಮರುದಿನ ಸರ್ಪಕಳ ಅಂತ ಬರ್ತದೆ. ಸರ್ಪಕಳ ಅಂತಂದರೆ ಅದೊಂದು ಆ ಕಳದಲ್ಲಿ ಸರ್ಪನ ರೂಪ ರಂಗೋಳಿ ಅಂತಂದರೆ ನಾವು ಈಗ ನಾಗಮನ ನೋಡಿರ್ಬೋದು, ಆ ರೂಪದಲ್ಲಿ ಬರ್ತದೆ. ಉತ್ಸವಾದಿಗಳೆಲ್ಲ ಮುಗಿದು ಕೊನೆಗೆ ಸರ್ಪಗಳ ಆದ ನಂತರ ಅದೇ ಕಂಚು ಸೇವೆ,
ಇದೆಲ್ಲ ಇರ್ತದೆ. ಗಂಟು ಸೇವೆ ಮಡತನ ಇದೆಲ್ಲ ಇರ್ತದೆ. ಅದರ ಮೊದಲ ದಿವಸ ತುಂಬ ಮಡತನ ಇರ್ತದೆ ವಾರ್ಷಿಕೋತ್ಸವದಲ್ಲಿ. ಆ ನಂತರ ಎಲ್ಲ ಅಂದಿನ ಕಾರ್ಯಕ್ರಮ ಮುಗಿಸಿ ಧ್ವಜ ಅವರ್ನಾಗ್ತದೆ. ಆಮೇಲೆ ಹರಕೆ ಇತ್ಯಾದಿಗಳನ್ನು ಮುಗಿಸಿ ಭಂಡಾರ ನಿರ್ಗಮನ ಆಗ್ತದೆ. ಅದು ಇಲ್ಲಿಯ ವರ್ಣೋತ್ಸವದ ಒಂದು ಮಹತ್ವ. ಅದಕ್ಕೆ ಕ್ರಮಬದ್ಧವಾಗಿ ಪೂರ್ವ ಸಿದ್ಧತೆ ನಡೀತಾ ಉಂಟು. ಹಾಗೆಯೇ ಅದರ ಜೋಡಣೆಗಳು ಹಂತ ಹಂತವಾಗಿ ನಡೀತಾ ಉಂಟು. ಈಗ ತಯಾರಾಗಿ ಇದೆ. ಆಗ ಬ್ರಹ್ಮೋತ್ಸವ ನಂತರ ಬ್ರಹ್ಮೋತ್ಸವಕ್ಕೆ ಬರುವಾಗ ಅದರ ಪರಿಕರ ಎಲ್ಲವೂ ಈ ಕ್ಷೇತ್ರಕ್ಕೆ ಬರುವಂಥ ಪದ್ಧತಿ ಇದೆ. ಎಷ್ಟು ದೇವಸ್ಥಾನದ ಉತ್ಸವದ ವಿಷಯಗಳು.